ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ರೀಸನಿಂಗ್ನ 7ನೇ ಚಾಪ್ಟರ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದಕ್ಕಿಂತ ಮೊದಲು ಹಲವಾರು ಕ್ಲಾಸಸ್ಗಳು ನಾವು ಮಾಡಿದ್ದೀವಿ ರೀಸನಿಂಗ್ದು ಮತ್ತು ಕ್ವಾಂಟ್ದು. ಆ ವಿಡಿಯೋಗಳು ನೋಡಿರಲಿಲ್ಲ, ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇದು ಒಟ್ಟು 3 ಕ್ಲಾಸಸಲ್ಲಿ ಕಂಪ್ಲೀಟ್ ಆಗ್ತೈತಿ. ಇದು ಟಾಪಿಕ್ ಅಷ್ಟು ಜಾಸ್ತಿ ಲೆಂತಿ ಇಲ್ಲ, ಅದಕ್ಕೋಸ್ಕರ ಇದು 3 ಕ್ಲಾಸಸ್ಸಲ್ಲಿ ಕಂಪ್ಲೀಟ್ ಆಗಿ ಇದಾದ ನಂತರ ನಾವು ಸೆಟ್ಟಿಂಗ್ ಅರೇಂಜ್ಮೆಂಟ್ ಪಜಲ್ ಸ್ಟಾರ್ಟ್ ಮಾಡೋಣ. ಆಮೇಲೆ ಕಾಂಡಲ್ಲಿ ಆಲ್ರೆಡಿ ಆ್ಯಾವ್ರೇಜ್ವರೆಗೂ ಬಂದಿದೆ. ಫಸ್ಟ್ ಚಾಪ್ಟರಿಂದ ಆ್ಯಾವ್ರೇಜ್ವರೆಗೂ ಬಂದಿದೆ ಕಾಂಡಲ್ಲಿ. ಆ್ಯಾವ್ರೇಜ್ ಆದ ನಂತರ ನೆಕ್ಸ್ಟ್ ನಾವು ಪಾರ್ಟ್ನರ್ಶಿಪ್ಪು ಅಥವಾ ಪ್ರಾಫಿಟ್ ಲಾಸ್ ಬಗ್ಗೆ ಆ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಪಾರ್ಟ್ನರ್ಶಿಪ್ಗೆ ಹೋಗೋಣ, ಅದಾದ ನಂತರ ಪ್ರಾಫಿಟ್ ಲಾಸಿಗೆ ಬರೋಣ. ಓಕೆ, ಆ ಎಲ್ಲ ವಿಡಿಯೋಗಳು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಿದೆ ಪ್ಲೇಲಿಸ್ಟಲ್ಲಿ. ಆ ಪ್ಲೇಲಿಸ್ಟ್ ಲಿಂಕ್ಗಳು ಕೂಡ ಕೊಟ್ಟಿರ್ತೇನೆ ನಾನು ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಆಮೇಲೆ ಏನೇ ಡೌಟ್ ಇದ್ದರೂ ಕೇಳೋಕ್ಕೋಸ್ಕರ ವಾಟ್ಸಪ್ ಗ್ರೂಪ್ ಐತೆ, ಆ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇದು ಮೇನ್ಲಿ ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ಇದರ ಕ್ವಶನ್ಸ್ಗಳನ್ನ ನಾವು ನೋಡ್ತೀವಿ. PO ಎಕ್ಸಾಮ್ಸ್ಗಳಲ್ಲಿ ಪ್ರಿಲಿಮ್ಸಲ್ಲಿ ನಾವು ಈ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಚಾಪ್ಟರ್ನ ಕ್ವಶನ್ಸ್ಗಳನ್ನು ನಾವು ನೋಡ್ಬೋದು. ಬಟ್ ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ಗಳ ಎರಡರಲ್ಲೂ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕ್ವಶನ್ಸ್ಗಳನ್ನು ನಾವು ನೋಡ್ತೀವಿ. ಓಕೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗಲ್ಲಿ ಲೆಂತಿ ಕ್ವಶನ್ಸ್ಗಳು ಬರ್ಬೋದು. ಅಂದರೆ ಒಂದು ಮೇನ್ ಕ್ವಶನ್ ಕೊಟ್ಟು ಅದ್ರ ಮೇಲೆ ಎರಡು ಸಬ್ ಕ್ವಶನ್ ಕೊಡ್ಬೋದು. ಇದು ಒಂದು ಟೈಪ್ ಆಫ್ ಕ್ವಶನ್ ಆಗಿರುತ್ತೆ. ಅಥವಾ ಸಿಂಗಲ್ ಕ್ವಶನ್ ಕೇಳ್ಬೋದು. ಇವಾಗ ಯಾವ ರೀತಿ ಆರ್ಥಮೆಟಿಕ್ ಕ್ವಶನ್ಸ್ಗಳು ಕ್ವಾರ್ಟಲ್ ಬರ್ತಾವಲ್ಲ, ಅದೇ ರೀತಿ ಸಿಂಗಲ್ ಕ್ವಶನ್ ಇದರಲ್ಲಿ ಕೇಳ್ಬೋದು. ಸೆಕೆಂಡ್, ಥರ್ಡ್ ಒನ್ನು ನಿಮ್ಮದು ಸ್ಟೇಟ್ಮೆಂಟ್ ಬೇಸಲ್ಲಿ ಇರ್ತಾವಲ್ಲ, ಅಂದರೆ ಕ್ವಾಂಟಿಟಿ 1 ಕ್ವಾಂಟಿಟಿ 2 ಕಂಪ್ಯಾರಿಸನ್ ಇರ್ತೈತೆ, ಅದರಲ್ಲಿ ಕೊಡ್ಬೋದು. ಫೋರ್ತ್ ಒನ್ ನಿಮ್ಮದು ಇದು ಡಾಟಾ ಸಫಿಸಿಯನ್ಸಿ ಇರ್ತೈತಲ್ಲ, ಎಷ್ಟು ಇನ್ಕಂಪ್ಲೀಟ್ ಡಾಟಾ ಕೊಟ್ಟು ಅಥವಾ ಕಂಪ್ಲೀಟ್ ಡಾಟಾ ಕೊಟ್ಟು ಡಾಟಾ ಸಫಿಸಿಯನ್ಸಿ ಕ್ವಶನ್ಸ್ಗಳು ಕೇಳ್ತಾರೆ. ಅದರಲ್ಲಿ ಕೂಡ ಈ ಥರದ ಈ ಟಾಪಿಕ್ ಮೇಲಿನ ಕ್ವಶನ್ಸ್ಗಳು ನಾವು ನೋಡ್ಬೋದು. ಅವು ಮುಂದೆ ನಾವು ಎಕ್ಸಾಮ್ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ನೋಡೋಕೆ ಬರುತ್ತೆ. ಎಕ್ಸಾಮ್ ನಿಯರ್ ಬಂದಾಗ ಲಾಸ್ಟ್ 5 ವರ್ಷದ ಕ್ವಶನ್ಸ್ ಪೇಪರ್ಗಳನ್ನ ನಾವು ಸಾಲ್ವ್ ಮಾಡ್ತೀವಿ, ಆ ಟೈಮಲ್ಲಿ ನೋಡೋಣ. ಓಕೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇದು IBPS, RRB, SBI ಈ 3 ಎಕ್ಸಾಮ್ಸ್ಗಳು ಕ್ಲರ್ಕ್ ಎಕ್ಸಾಮ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತೈತೆ. ಬಟ್ PO ಎಕ್ಸಾಮ್ಸ್ಗಳಲ್ಲಿ ಕೂಡ ಬರ್ತೈತೆ. ಅದು ಪ್ರಿಲಿಮ್ಸಲ್ಲಿ ನೋಡ್ಬೋದು. ನಾವು ಮೇನ್ಸಲ್ಲಿ ಜಾಸ್ತಿ ಈ ಥರದ ಕ್ವಶನ್ಸ್ಗಳು ನೋಡಲ್ಲ. PO ಎಕ್ಸಾಮ್ಸಲ್ಲಿ ನೋಡಿದ್ರೂ ಕೂಡ ಅದು ಡಾಟಾ ಸಫಿಸಿಯನ್ಸಿಯಲ್ಲಿ ನಾವು ನೋಡ್ಬೋದು ಮೇನ್ಸಲ್ಲಿ. ಓಕೆ, ಈ ಟಾಪಿಕ್ ಈಸಿ ಟಾಪಿಕ್ ಐತೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ಎಲ್ಲ ಪಜಲ್ಲು, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇವೆಲ್ಲಗಳನ್ನ ಕಂಪೇರ್ ಮಾಡಿದ್ರೆ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಟಾಪಿಕ್ ವೆರಿ ಈಸಿ ಟಾಪಿಕ್ ಐತೆ. ಜಸ್ಟ್ ಅದನ್ನು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡೋದಿರುತ್ತೆ ಅಷ್ಟೇ. ಕರೆಕ್ಟಾಗಿ ನಾವು ಆ ಪೊಸಿಷನ್ಗಳನ್ನು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡೋದಾಗಿರ್ತೈತಿ. ಓಕೆ, ಇದ್ರ ಮೇಲೆ ಯಾವ್ಯಾವ ರೀತಿಯ ಕ್ವಶನ್ಸ್ಗಳು ಬರಬಹುದು ಅಂತ ಹೇಳೋದನ್ನ ಈಗ ನೋಡೋಣ. ಓಕೆ, ಒಂದು ರ್ಯಾಂಕ್ ಫ್ರಮ್ ದ ಟಾಪ್, ರ್ಯಾಂಕ್ ಫ್ರಮ್ ದ ಬಾಟಮ್. ಟಾಪ್ ರ್ಯಾಂಕ್ ಮೇಲಿನ ಕ್ವಶನ್ ಇರ್ಬೋದು, ಬಾಟಮ್ ರ್ಯಾಂಕಿಂದು, ಲೆಫ್ಟ್ ರೈಟ್ ಪೊಸಿಷನ್ ಮೇಲಿಂದು, ಮಿಡಲ್ ಪೊಸಿಷನ್ ಮೇಲಿಂದು, 2% ಪೊಸಿಷನ್ ಇಂಟರ್ಚೇಂಜ್ ಮಾಡಿದಾಗ ಏನಾಗ್ಬೋದು ಅವ್ರ ರ್ಯಾಂಕ್ ಅದರ ಮೇಲಿಂದು. ಆಮೇಲೆ ಪರ್ಸನ್ ಬಿಟ್ವೀನ್ 2 ಪರ್ಸನ್ ಇರ್ತಾರೆ. ಒಂದು ಲೆಫ್ಟಿಂದ ಈ ರ್ಯಾಂಕ್ ಐತೆ, ರೈಟಿಂದ ಈ ರ್ಯಾಂಕ್ ಐತೆ. ಇವರಿಬ್ಬರು ಮಧ್ಯದ ನಂಬರ್ ಆಫ್ ಪರ್ಸನ್ ಎಷ್ಟಿದ್ದಾರೆ. ಅಥವಾ ರೈಟಿಂದ ಇವನು 7 ಐತೆ, ಅದೇ ಪರ್ಸನ್ ರೈಟಿಂದ B ಪರ್ಸನ್ದು 18 ಐತಿ, ಇವನು 17 ಐತಿ, ಇವನು 19 ಐತಿ. ಅಂದರೆ ಇವರಿಬ್ಬರ ಮಧ್ಯೆ 2 ಜನ ಅಂದರೆ 2 ಜನ ಇದ್ದಾರೆ. ಈ ರೀತಿ ನಮ್ಮ ಬಿಟ್ವೀನ್ ಪರ್ಸನ್ಸ್ದ ರ್ಯಾಂಕ್ಗಳ ಬಗ್ಗೆ. ಆಮೇಲೆ 2 ಪರ್ಸನ್ಸ್ಗಳು ಇವೊಂದು ರ್ಯಾಂಕ್ ಆ ಕಡೆ ರೈಟಿಂದ ಲೆಫ್ಟಿಂದ ನೋಡಿದಾಗ ಇಬ್ಬರದು ಕೊಲ್ಯಾಬ್ ಆಗೋದು, ಕೊಲ್ಯಾಬ್ ಆದ ನಂತರ ಇವ್ರ ಮಧ್ಯದ ಪರ್ಸನ್ಸ್ಗಳು. ಈ ರೀತಿಯ ಕ್ವಶನ್ಸ್ಗಳನ್ನ ನಾವು ನೋಡ್ತೀವಿ. ಕ್ವಶನ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಫಸ್ಟಿಗೆ ನಿಮ್ಗೆ ಅಷ್ಟು ಕ್ಲಿಯರ್ ಆಗಂಗಿಲ್ಲ. ಓಕೆ, ಈ ಥರದ ಕ್ವಶನ್ಸ್ಗಳನ್ನ ಈ ಟಾಪಿಕಲ್ಲಿ ನೋಡ್ತೀವಿ. ಮೊದಲು ಕಾನ್ಸೆಪ್ಟನ್ನು ನೋಡೋಣ. ಫಾರ್ಮುಲಾಸ್ಗಳು, ಕೆಲವೊಂದು ನಾರ್ಮಲ್ ಫಾರ್ಮುಲಾಸ್ಗಳು ಇದಾವೆ, ವಿತೌಟ್ ಫಾರ್ಮುಲಾ ಕೂಡ ನೀವು ಮಾಡ್ಬೋದು. ಇವಾಗ ಟೋಟಲ್ ಪರ್ಸನ್ ಕೇಳ್ತಾನೆ. ಟೋಟಲ್ ಪರ್ಸನ್ ಕೊಟ್ಟಿರ್ತಾನೆ, ಟೋಟಲ್ ಪರ್ಸನ್ ಅಂತ ಕೇಳ್ತಾನೆ. ಅವಾಗ ಏನೇನು ಕೊಡ್ಬೇಕು ಆ ಟೈಮಲ್ಲಿ ಅವನು ಒಬ್ಬ ಪರ್ಸನ್ ರ್ಯಾಂಕ್ ಅಂತಂದ್ರೆ ಏನು, ಇದಕ್ಕಿಂತ ಮೊದಲು ನೋಡ್ರಿ. ರ್ಯಾಂಕ್ ಅಂತಂದರೆ ಯಾವಾಗಲೂ ಹೆಂಗಿರ್ತೈತೆ ಅಂದ್ರೆ 1 2 3 4 5 6 7 8 ಈ ಥರ 8 ಜನ ಲೈನಲ್ಲಿ ಇತ್ತಿದ್ದಾರೆ. ಇವನು ಫಸ್ಟ್ ರ್ಯಾಂಕ್, ಇವನು ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಎಲ್ಲಕ್ಕಿಂತ ಲಾಸ್ಟಲ್ಲಿರೋ ಏಳ್ತ್ ರ್ಯಾಂಕ್. ಫಸ್ಟ್ ರ್ಯಾಂಕ್ ಪರ್ಸನ್ ಇವ ಫಸ್ಟ್ ರ್ಯಾಂಕ್ ಆಗ್ತಾನೆ. ಇವಂದು ಯಾವ ರ್ಯಾಂಕ್ ಐತೆ ಅಂತಂದರೆ ಟಾಪಿಂದ 1 2 3 4 ಫೋರ್ತ್ ರ್ಯಾಂಕ್ ಐತೆ. ಬಾಟಮಿಂದ 1 2 3 4 ಫಿಫ್ತ್ ರ್ಯಾಂಕ್ ಐತೆ. ಬಾಟಮಿಂದ ಈ ಕಡೆ ನೋಡಿದಾಗ 5th ರ್ಯಾಂಕ್ ಐತೆ.
ಟಾಪಿಂದ ನೋಡಿದಾಗ ಒಂದು 4th ರ್ಯಾಂಕ್ ಐತೆ. ಇವುಗಳಿಗೆ ರ್ಯಾಂಕ್ ಅಂತ ಕರೀತಾರೆ. ಈ ಪರ್ಸನ್ ರ್ಯಾಂಕ್ ಎಷ್ಟು? ಇದು 6 ಅದಲ್ಲ, ಈ ಪರ್ಸನ್ ಟಾಪಿಂದ 6 ಇದ್ದಾನೆ, ಬಾಟಮಿಂದ 1 2 3, ಬಾಟಮಿಂದ 3 ಐತೆ ಒಂದು ರ್ಯಾಂಕ್. ಇವುಗಳನ್ನ ರ್ಯಾಂಕ್ ಅಂತ ಕರೀತಾರೆ. ನಾನು ಕೆಲವೊಂದು ಕ್ವಶನಲ್ಲಿ ಇದೇ ರೀತಿನೂ ಬರೀತೀನಿ. ಯಾವುದು ಹಿಂಗೆ ಮೇಲಿಂದ ವರ್ಟಿಕಲಿ ಈ ಥರನೂ ಬರೀತೀನಿ ರ್ಯಾಂಕ್ಸ್ಗಳನ್ನು. ಈ ಕಡೆ 1 2 ಈ ಥರ ಒಂದು 10 ಜನ ಪರ್ಸನ್ ಇದ್ದಾರೆ, ಒಂದು ಇಲ್ಲಿಂದ ಇಲ್ಲಿಗೆ ರ್ಯಾಂಕ್ ಇದೆ, ಇಲ್ಲಿಂದ ಇಲ್ಲಿಗೆ ರ್ಯಾಂಕ್ ಇದೆ, ಈ ಥರನೂ ಬರೀತೀನಿ. ಬಟ್ ಮ್ಯಾಕ್ಸಿಮಮ್ ಟೈಮ್ಸ್ ನಾನು ಈ ರ್ಯಾಂಕ್ಗಳನ್ನು ಯಾವ ರೀತಿ ತಗೋತೀನಿ ಅಂದರೆ ಈ ಥರ ಹಾರಿಸೆಂಟಲಿ ತಗೋತೀನಿ. ಈ ಕಡೆ ಇರೋ ಪರ್ಸನ್ದು ಯಾವಾಗಲೂ ಫಸ್ಟ್ ರ್ಯಾಂಕ್ ಅಂದರೆ ಫಸ್ಟ್ ರ್ಯಾಂಕ್ ಇರ್ತಾನೆ, ಈ ಕಡೆ ಲಾಸ್ಟ್ ರ್ಯಾಂಕ್ ಇರೋ ಪರ್ಸನ್ ಇರ್ತಾನೆ. ನನ್ನ ಪ್ರಕಾರ ನಾನು ಜಾಸ್ತಿ ಈ ಥರ ಕಂಟಿನ್ಯೂ ಆಗಿ ಯೂಸ್ ಮಾಡೋದು. ವರ್ಟಿಕಲಿ ನಂಬರ್ ಆಫ್ ಪರ್ಸನ್ ಕಡಿಮೆ ಇದ್ದಾಗ ಮಾತ್ರ ವರ್ಟಿಕಲ್ ಯೂಸ್ ಮಾಡ್ತೀನಿ, ನಂಬರ್ ಆಫ್ ಪರ್ಸನ್ ಜಾಸ್ತಿ ಇದ್ದಾಗ ಹಾರಿಜೆಂಟಲ್ ಲೈನನ್ನು ಯೂಸ್ ಮಾಡ್ತೀನಿ. ಇದು ನಿಮ್ಗೆ ಮುಂದೆ ಕ್ವಶನ್ಸ್ಗಳು ಸಾಲ್ವ್ ಮಾಡುವಾಗ ಡಿಫಿಕಲ್ಟಿ ಆಗದೆ ಇರಲಿ ಅಂತ ಈಗಲೇ ಹೇಳಿದೆ. ಓಕೆ, ಇವಾಗ ಏನು ಮಾಡ್ತಾರೆ, ಇವಾಗ ವರ್ಟಿಕಲಿನೇ ಬರೆಯೋಣ. ನಿಮ್ಗೆ ಈ ಒಂದೇ ಕ್ವಶನ್ ಅರ್ಥ ಆಗಲಿ ಅಂತೇಳಿ ವರ್ಟಿಕಲಿನೇ ಬರೀತೀನಿ ನಾನು. ಈ ಥರ ಒಂದು ವರ್ಟಿಕಲ್ ಲೈನ್ ಇಲ್ಲೆಲ್ಲ ಜನರು ಕುಂತಿದ್ದಾರೆ. ಇದು ಟಾಪ್ ರ್ಯಾಂಕ್ ಇಲ್ಲಿ ಮೇಲೆ ಇರೋದು, ಇದು ಕೆಳಗಿರೋದು ಬಾಟಮ್ ರ್ಯಾಂಕ್. ಇಲ್ಲಿ ಫಸ್ಟ್ ರ್ಯಾಂಕ್ ಇರೋನು, ಇಲ್ಲಿ ಲಾಸ್ಟ್ ರ್ಯಾಂಕ್ ಇರೋನು ಇಲ್ಲಿ ಇರ್ತಾನೆ. ಓಕೆ, ಇವಾಗ ಮಿಡಲಲ್ಲಿ ಒಬ್ಬ ಪರ್ಸನ್ ಇದ್ದಾನೆ, ಮಿಡಲಲ್ಲಿ ಒಬ್ಬ ಪರ್ಸನ್ ಇದ್ದಾನೆ. ಮಿಡಲ್ ಅಂದರೆ ಎಲ್ಲೋ ಒಂದು ಕಡೆ ಒಬ್ಬ ಪರ್ಸನ್ ಇದ್ದಾನೆ, ಎ ಅಂತ ಹೇಳಿ ವ್ಯಕ್ತಿ. ಟೋಟಲ್ ನಂಬರ್ ಆಫ್ ಪರ್ಸನ್ ಕಂಡಿಡಿ ಅಂತ ಕೇಳ್ತಾನೆ ಅವನು. ಈ ಏನಂತ ವ್ಯಕ್ತಿ ಫಸ್ಟಿಂದ ರ್ಯಾಂಕ್, ಟಾಪಿಂದ ರ್ಯಾಂಕ್ ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಲೇ ತೊಗೊಳ್ಳೋಣ. ಟಾಪಿಂದ 12 ಐತೆ. ಇದೇ ವ್ಯಕ್ತಿಯ ರ್ಯಾಂಕ್ ಬಾಟಮಿಂದ ಎಷ್ಟೈತೆ? 18th ಐತೆ. ಬಾಟಮಿಂದ 18th ಐತೆ, ಟಾಪಿಂದ 12 ಐತೆ, ಟಾಪಿಂದ 12th ಐತೆ, ಬಾಟಮಿಂದ ಇದೇ ವ್ಯಕ್ತಿದ್ದು ಏನೈತೆ? 18th ಐತೆ. ಇಲ್ಲಿಂದ 18th ಪರ್ಸನ್ ಇವ ಇದ್ದಾನೆ ಅಂದಮೇಲೆ ಇಲ್ಲಿ ಒಟ್ಟು ಜನ ಎಷ್ಟಿರ್ತಾರೆ? 17 ಜನ ಇರ್ತಾರೆ. ಈ ಫಸ್ಟಿಂದ ಇಲ್ಲಿಗೆ ಟೋಟಲ್ 12th ರ್ಯಾಂಕ್ ಐತೆ ಅಂದರೆ ಇಲ್ಲಿ 11 ಜನ ಇರ್ತಾರೆ. 11 ಪ್ಲಸ್ ಈ ಕಡೆ ಇನ್ನೂ 17 ಜನ ಇದ್ದಾರೆ, ಪ್ಲಸ್ ಈ ಒಬ್ಬ ವ್ಯಕ್ತಿ, ಅದಕ್ಕೆ ಒಂದು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ 10 10 20 28 29 ಜನ ಟೋಟಲ್ ಇಲ್ಲಿ ಈ ಲೈನಲ್ಲಿ ಇರೋದು. ಇದು ನಾರ್ಮಲ್ ಮೆಥಡಿಂದ ನಂಬರ್ ಆಫ್ ಪರ್ಸನ್ಸ್ಗಳನ್ನು ಕೌಂಟ್ ಮಾಡಿ ನಾರ್ಮಲ್ ಮೆಥಡಿಂದ ಮಾಡೋದು. ಈ ಥರ ಕ್ವಶನ್ ಬಂದಾಗ ಡಯಾಗ್ರಾಮ್ ಹಾಕಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಡೈರೆಕ್ಟಾಗಿ ಮಾಡ್ತೀವಿ. ಯಾವ ರೀತಿ ಅಂತಂದರೆ, ಟೋಟಲ್ ನಂಬರ್ ಆಫ್ ಪರ್ಸನ್ ಕೇಳಿದಾಗ ಟಾಪ್ ಮತ್ತು ಬಾಟಮ್ ರ್ಯಾಂಕ್ ಒಬ್ಬನೇ ವ್ಯಕ್ತಿಯಿಂದ ಕೊಟ್ಟಾಗ ಟಾಪ್ ರ್ಯಾಂಕ್ ಎಷ್ಟೈತೆ? ಟಾಪಿಂದ 12th ಐತೆ, 12. ಬಾಟಮಿಂದ ಎಷ್ಟೈತೆ? 18 ಐತೆ, ಪ್ಲಸ್ 18. ಟಾಪಿಂದ 12, ಬಾಟಮಿಂದ 18, ಎರಡೂ ಒಂದೇ ಪರ್ಸನ್ ರ್ಯಾಂಕ್ ಹೇಳ್ತಿರೋದ್ರಿಂದ ಆ ಪರ್ಸನ್ 2 ಸಾರಿ ಇನ್ವಾಲ್ವ್ ಆಗಿದ್ದಾನೆ. ಅದಕ್ಕೋಸ್ಕರ ಒಂದು ಸಾರಿ ಇನ್ವಾಲ್ವ್ ಆಗಿರೋದನ್ನು ಮೈನಸ್ ಮಾಡಬೇಕು. ಅಂದರೆ ಅವನನ್ನು ಒಂದೇ ಸಾರಿ ನಾವು ಕನ್ಸಿಡರ್ ಮಾಡಬೇಕು, 2 ಸಾರಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ -1 ಮಾಡಿದ್ವಿ. ಯಾಕಂದರೆ 12th ಒಂದು ಸರಿ ಆ ಪರ್ಸನ್ ಇನ್ವಾಲ್ವ್ ಆಗಿದ್ದಾನೆ, 18th ಇನ್ವಾಲ್ವ್ ಆಗಿದ್ದಾನೆ. ಅದಕ್ಕೋಸ್ಕರ ಅವನರಲ್ಲಿರೋ ಒಬ್ಬ ಪರ್ಸನನ್ನು ಕ್ಯಾನ್ಸಲ್ ಮಾಡೋಕ್ಕೋಸ್ಕರ -1 ಮಾಡ್ತೀವಿ. ಇದು -1 ಮಾಡಿದಾಗ 18 ಪ್ಲಸ್ 22, ಇದು 12 ಅಂತಂದ್ರೆ 30, 30 -1 ಅಂದರೆ 29. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಇದು ಒಂದು ಫಾರ್ಮುಲಾ. ಮುಂದೆ ಕ್ವಶನ್ಸ್ಗಳು ನೋಡೋಣ, ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಸೆಕೆಂಡ್ ಫಾರ್ಮುಲಾ, ಬಾಟಮ್ದು ಟಾಪ್ದು ರ್ಯಾಂಕ್. ಇವಾಗ ಏನು ಕೊಡ್ತಾನೆ? ಟೋಟಲ್ ನಂಬರ್ ಆಫ್ ಪರ್ಸನ್ ಕೊಟ್ಟಿರ್ತಾರೆ. ಬಾಟಮ್ ಟಾಪ್ ರ್ಯಾಂಕ್ ಹೇಳಿದಾಗ ಇದು ನಾನು ಹಾರಿಜೆಂಟಲ್ಲಿ ಬರೀತಾ ಹೋಗ್ತೀನಿ. ಇವಾಗ ಈ ಕಡೆ ಬಾಟಮು, ಈ ಕಡೆ ಟಾಪು. ಓಕೆ, ಟಾಪ್ ಬಾಟಮ್ ಟೋಟಲ್ ನಂಬರ್ ಆಫ್ ಪರ್ಸನ್ ಕೊಟ್ಟಿರ್ತಾನೆ. ಒಂದು 40 ಇದೇ ಎಕ್ಸಾಂಪಲ್ ತಗೊಳ್ಳೋಣ. 40 ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಪರ್ಸನ್ ಎಷ್ಟಿದ್ದಾರೆ? 40 ಜನ ಇದ್ದಾರೆ ಈ ರೋ ಅಲ್ಲಿ. ಟಾಪ್ ರ್ಯಾಂಕ್ ಯಾವುದು ಇರತಕ್ಕಂಥವ್ರು? ಟಾಪ್ 9th ರ್ಯಾಂಕ್, ಟಾಪ್ ರ್ಯಾಂಕ್ 9th ಐತೆ. ಇಲ್ಲಿ ಎ ಅಂತ ಹೇಳಿ ಒಬ್ಬ ವ್ಯಕ್ತಿ ಅದಾನೆ. ಎ ಅಂತ ವ್ಯಕ್ತಿ ಇದ್ರೆ ಟಾಪ್ ರ್ಯಾಂಕ್ ಎಷ್ಟೈತಿ? ಟಾಪಿಂದ ಅಂದ್ರೆ ಈ ಕಡೆದ ಎಷ್ಟೈತಿ? ಒಂದು 9th ಐತೆ. ಈ ಕಡೆದ 9th ಅಂದರೆ ಇಲ್ಲಿ 8 ಜನ ಅದಾರೆ, 8 ಜನ ಅದಾರಲ್ಲ. ಈ ಕಡೆ ಎಷ್ಟು ಉಳಿದ್ರು? ಇದು 9th ಐತೆ. ಟೋಟಲ್ 40 ಜನ ಇದ್ದಾರೆ, ಟೋಟಲ್ 40 ಜನ ಇದ್ದಾರೆ. ಇದು ಈ ಕಡೆಯಿಂದ ರ್ಯಾಂಕ್ 8th ಐತೆ, ಈ ಕಡೆ 8 ಜನ, ಇದು ಒಂದು 9 ಜನ ಟೋಟಲ್ ಆದರೆ ಈ ಲೈನಲ್ಲಿ 9 ಜನ ಆದರೆ 40ರಲ್ಲಿ 9 ಹೋದರೆ, 40ರಲ್ಲಿ 9 ಹೋದರೆ ಈ ಕಡೆ ಎಷ್ಟು ಇರ್ತಾರೆ? 31 ಜನ ಇರ್ತಾರೆ. ಈ ಬಲಭಾಗದಲ್ಲಿ ಬಲಭಾಗದಲ್ಲಿ ಎಷ್ಟು ಜನ ಇದ್ದಾರೆ? 31 ಜನ ಇದ್ದಾರೆ. ಕೇಳಿರೋದೇ ನಾನು ಬಾಟಮ್ ಅಂದರೆ ಈ ಕಡೆ ಬಾಟಮ್ ಇರುತ್ತಲ್ಲ, ಈ ಬಾಟಮಿಂದ ಏದ್ ರ್ಯಾಂಕ್ ಏನಿದೆ ಅಂತ ಕೇಳ್ತಿದ್ದೆ ನಾನು. ಬಾಟಮಿಂದ ಏದ್ ರ್ಯಾಂಕ್ ಏನಿದೆ? ಬಾಟಮಿಂದ 31 ಜನ ಬಿಟ್ಟು ಒಬ್ಬರು ಎಕ್ಸ್ಟ್ರಾ 32ನೇ ವ್ಯಕ್ತಿ ಯಾವ ಇದ್ದಾನೆ? ಎ ಇದ್ದಾನೆ. 31 ಜನ ಆಲ್ರೆಡಿ ಇಲ್ಲಿದ್ದಾರೆ. ಆ 31 ಜನದ ಬಿಟ್ಟು ನೆಕ್ಸ್ಟ್ ಕುಂತಿರ್ತಕ್ಕಂಥ ವ್ಯಕ್ತಿ 32ನೇ ವ್ಯಕ್ತಿ ಎ ಆಗಿರ್ತಾನೆ. ಅದಕ್ಕೋಸ್ಕರ ಬಾಟಮಿಂದ ರ್ಯಾಂಕ್ ಏನಾಯಿತು? ಏದು 32 ಆಯಿತು. ಇದು ನಾರ್ಮಲ್ ಪ್ರಾಕ್ಟೀಸ್ ಮೆಥಡಿಂದ, ನಾರ್ಮಲ್ ಕಾನ್ಸೆಪ್ಟ್ ಮೆಥಡಿಂದ ಸಾಲ್ವ್ ಮಾಡಿರೋದು. ಇದರ ಫಾರ್ಮುಲಾ ಮೆಥಡ್ ಅಂದರೆ ಟೋಟಲ್ ನಂಬರ್ ಆಫ್ ಪರ್ಸನ್ ಕೊಟ್ಟಾಗ
ಬಾಟಮ್ದು ಅಥವಾ ಟಾಪ್ದು ಯಾವುದೋ ಒಂದು ರ್ಯಾಂಕ್ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕಂತಂದ್ರೆ ಯಾವುದೋ ಒಂದು ಬಾಟಮ್ದು ಅಥವಾ ಟಾಪ್ದು ಯಾವುದೋ ಒಂದು ಕೇಳ್ತಾನೆ, ಟೋಟಲ್ ನಂಬರ್ ಆಫ್ ಪರ್ಸನ್ ಕೊಟ್ಟಿರ್ತಾನೆ, ಅವಾಗ ಟೋಟಲ್ ನಂಬರ್ ಆಫ್ ಪರ್ಸನ್ ಕೊಟ್ಟಿರ್ತಾನೆ, ಅವಾಗ ಏನು ಮಾಡ್ತೀರಾ ಅದರೊಳಗೆ ಮೈನಸ್ ಬಾಟಮ್ ಅಥವಾ ಟಾಪ್ ಯಾವ್ದು ಬೇಕು ಯಾವ್ದು ಕೊಟ್ಟಿರ್ತಾನೆ ಅದನ್ನು ಮೈನಸ್ ಮಾಡಿ ಅದರಲ್ಲಿ +1 ಮಾಡಬೇಕು. ಇದನ್ನೇ ಅಪ್ಲೈ ಮಾಡೋಣ. ಇಲ್ಲಿ ನಮ್ಗೆ ಯಾವ್ದು ಬೇಕಾಗಿದೆ, ಇದರಲ್ಲಿ ಬಾಟಮ್ ರ್ಯಾಂಕ್ ಬೇಕಾಗಿದೆ. ಬಾಟಮ್ ಈಸ್ ಈಕ್ವಲ್ಸ್ ಟು ಟಾಪ್ ಟೋಟಲ್ ನಂಬರ್ ಆಫ್ ಪರ್ಸನ್ ಮೈನಸ್ ಟಾಪ್ ರ್ಯಾಂಕ್ ಕೊಟ್ಟಿರ್ತಾನೆ +1. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅಥವಾ ಇಲ್ಲಿ ಏನಾದ್ರೆ ಟಾಪ್ ರ್ಯಾಂಕ್ ಕೊಟ್ಟಿದ್ದಂದ್ರೆ ಟಾಪ್ ರ್ಯಾಂಕು ಈಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಪರ್ಸನ್ ಮೈನಸ್ ಬಾಟಮ್ ರ್ಯಾಂಕ್ +1 ಅಂತ ಬರೀತೀವಿ. ಇಲ್ಲಿ ಬಾಟಮ್ ರ್ಯಾಂಕ್ ಗೊತ್ತಿಲ್ಲ, ಟಾಪ್ ರ್ಯಾಂಕ್ ಟೋಟಲ್ ನಂಬರ್ ಆಫ್ ಪರ್ಸನ್ ಎಷ್ಟಿದ್ದಾರೆ 40 ಮೈನಸ್ ಟಾಪ್ ರ್ಯಾಂಕ್ ಎಷ್ಟಿದೆ 9. 9 ಜನ ತೆಗೆದ್ವಿ, 9 ಜನ ತೆಗೆದ ಬಳಿಕ +1 ಮಾಡ್ತೀವಿ. ಯಾಕೆ +1 ಮಾಡ್ತೀವಿ, ಈ ಪರ್ಸನ್ ಕೂಡ ಹೋಗ್ಬಿಟ್ಟಿರ್ತಾನೆ. ಟೋಟಲ್ ಇಲ್ಲಿ 8 ಜನ ಇದ್ದಾರೆ, 9 ಜನ ಹೋದ ಬಳಿಕ ಇದೇ ವ್ಯಕ್ತಿ ಏದಿ ರ್ಯಾಂಕ್ ಬೇಕಂತಂದ್ರೆ ವಾಪಸ್ ಅವನನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ 9 ಹೋಯಿತು, 31 ಉಳಿತು, +1 32. ಇದು ಒಂದು ಫಾರ್ಮುಲಾ. ಅರ್ಥ ಆಯ್ತು ಅನ್ಕೊತೀನಿ ಇದು. ಓಕೆ, ಲಾಸ್ಟಿಗೆ ಎಲ್ಲ ಫಾರ್ಮುಲಾಗಳನ್ನು ಒಂದ್ಸತಿ ರಿವೈಸ್ ಮಾಡ್ತೀನಿ. ಇದು ಟಾಪ್ ರ್ಯಾಂಕ್, ಅದೇ ಸೇಮ್ ಅದೇ ಥರದ್ದು. ಇದು ಟಾಪ್, ಇಲ್ಲಿ ನೋಡಿ, ಟಾಪ್ ರ್ಯಾಂಕ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಪರ್ಸನ್ ಮೈನಸ್ ಬಾಟಮ್ ರ್ಯಾಂಕ್ +100. ಓಕೆ, ನೆಕ್ಸ್ಟ್ ಫಾರ್ಮುಲಾ ಲೆಫ್ಟ್ ಮತ್ತು ರೈಟ್ ನಂಬರ್ ಆಫ್ ಪರ್ಸನ್ಸ್ಗಳು ಕೊಟ್ಟಾಗ ಯಾವ ರೀತಿ ಅಂತೇಳಿ. ಇವಾಗ ಹೆಂಗೆ ಕೊಟ್ಟಿರ್ತಾನೆ ಅಂತಂದರೆ, ಈಗ ಒಂದು ಲೈನ್ ಐತೆ, ಒಂದು ಲೈನ್ ನಾನು ಇದು ಹಾರಿಜೆಂಟಲ್ ಲೈನ್ ಅನ್ಕೊಳ್ಳೋಣ. ಈ ಕಡೆ ಇರೋದೆಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ, ಈ ಕಡೆ ಇರೋದವನಿಗೆಲ್ಲ ಲೆಫ್ಟ್ ಆಗ್ತವೆ, ಈ ಕಡೆ ಇರೋದೆಲ್ಲ ಅವನಿಗೆ ರೈಟ್ ಆಗ್ತವೆ. 15th ಫ್ರಾಮ್ ದ ರೈಟ್. ಓಕೆ, ಈ ಎಕ್ಸಾಂಪಲ್ ತಗೋಣ. 15th ಫ್ರಾಮ್ ದ ಲೆಫ್ಟ್ ಆ್ಯಂಡ್ 20th ಫ್ರಾಮ್ ದ ರೈಟ್. ಇಲ್ಲಿ ಎ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ 15th ಫ್ರಾಮ್ ದ ಲೆಫ್ಟ್ ಹ್ಯಾಂಡ್ ಇದ್ದಾನೆ. 15th ಫ್ರಾಮ್ ದ ಲೆಫ್ಟ್ ಹ್ಯಾಂಡ್, ಇಲ್ಲಿಂದ 15th ಫ್ರಾಮ್ ದ ಲೆಫ್ಟ್ ಹ್ಯಾಂಡ್ ಇದ್ದಾನೆ. ಓಕೆ, ಇವನ್ ರ್ಯಾಂಕ್ ಇಲ್ಲಿಂದ 15th ಐತೆ. 20th ಫ್ರಮ್ ದ ರೈಟ್ ಹ್ಯಾಂಡ್, 20 ರೈಟ್ ಹ್ಯಾಂಡಿಂದ ಐತಿ ಒಂದು ರ್ಯಾಂಕ್. 20 ರ್ಯಾಂಕ್ ರೈಟ್ ಹ್ಯಾಂಡಿಂದ ಐತೆ. 15th ಐತೆ ಅಂತಂದ್ರೆ ಇಲ್ಲಿ 14 ಜನ ಇರಬೇಕು, 15 ಜನ ಎ ಇರ್ತಾನೆ, 15ನೇ ವ್ಯಕ್ತಿ ಎ ಇರ್ತಾನೆ. ಇಲ್ಲಿ 20ನೇ ರ್ಯಾಂಕ್ ಎ ಅದಂತಂದ್ರೆ ಇಲ್ಲಿ 19 ಜನ ಇರಬೇಕು. ಟೋಟಲ್ 14 ಪ್ಲಸ್ ಎ ಅಂದ್ರೆ ಅವ ಒಬ್ಬ ವ್ಯಕ್ತಿ ಪ್ಲಸ್ ಈ ಕಡೆ ಇರೋದು 19. ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ. 19 ಪ್ಲಸ್ 1 20 ಪ್ಲಸ್ 14 34 ಐತೆ ಟೋಟಲ್ ನಂಬರ್ ಆಫ್ ಪರ್ಸನ್ ಈ ರೋ ಅಲ್ಲಿ. ಈ ಥರ ಇದನ್ನು ನಾವು ನಾರ್ಮಲ್ ಆಗಿ ಫಸ್ಟ್ ಒನ್ ಯಾವ್ದು ಬಿಡಿಸಿದ್ವಲ್ಲ, ಟೋಟಲ್ ನಂಬರ್ ಆಫ್ ಪರ್ಸನ್ ಲೆಫ್ಟ್ ರ್ಯಾಂಕ್ ರೈಟ್ ರ್ಯಾಂಕ್ ಅಥವಾ ಟಾಪ್ ರ್ಯಾಂಕ್ ಬಾಟಮ್ ರ್ಯಾಂಕ್ ಎರಡು ಒಂದೇ. ಲೆಫ್ಟ್ ರ್ಯಾಂಕ್ ರೈಟ್ ರ್ಯಾಂಕ್ ಕೊಡಬಹುದು ಅಥವಾ ಟಾಪ್ ರ್ಯಾಂಕ್ ಬಾಟಮ್ ರ್ಯಾಂಕ್ ಕೊಡಬಹುದು. ಅವಾಗ -1 ಮಾಡಬೇಕು, ಎರಡನ್ನ ಆ್ಯಡ್ ಮಾಡಿ. ಯಾಕೆ -1 ಮಾಡ್ತೀವಿ ಅಂತಂದ್ರೆ ಈ ವ್ಯಕ್ತಿ ಈ ಕಡೆಯಿಂದ ಆ್ಯಡ್ ಆಗಿರ್ತಾನೆ, ಈ ಕಡೆಯಿಂದ ಆ್ಯಡ್ ಆಗಿರ್ತಾನೆ, ಎರಡೂ ಕಡೆ ಬಂದಿರೋದ್ರಿಂದ ಒಂದು ಕಡೆ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ -1 ಮಾಡ್ತೀವಿ. ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಕೆಲವೊಂದು ಸತಿ ಏನು ಕೊಡ್ತಾನೆ, ನಂಬರ್ ಆಫ್ ಪರ್ಸನ್ ಕೊಟ್ಟಿರ್ತಾನೆ, ಅದು ಯಾವಾಗಲೂ ಆಡ್ ನಂಬರ್ ಇರಬೇಕು. ಮಿಡಲ್ ಪರ್ಸನ್ ಬೇಕಂದ್ರೆ ಮಿಡಲ್ ಪರ್ಸನ್ ರ್ಯಾಂಕ್ ಕೇಳ್ಬೋದು. ಇವಾಗ 21 ಜನ ಒಂದು ರೋದಲ್ಲಿ ಕೂತಿದ್ದಾರೆ. 21 ಜನ ಬೇಡ, ಭಾಳ ಐತೆ, 11 ಜನ ಒಂದು ರೋದಲ್ಲಿ ಕೂತಿದ್ದಾರೆ. 11 ಜನ ಕೊಟ್ಟಾಗ ಮಿಡಲ್ ಪರ್ಸನ್ ರ್ಯಾಂಕ್ ಹೇಳ್ತಾನೆ. ಮಿಡಲ್ ಪರ್ಸನ್ ರ್ಯಾಂಕ್ 11 ಜನ ಕೂಡಿಸ್ಬಿಡೋಣ. ಇವಾಗ ಒಂದು ಲೈನ್ ಐತೆ ರೋದಲ್ಲಿ, ಈ ಕಡೆ ಎಲ್ಲ ಫಸ್ಟ್ ರ್ಯಾಂಕು, ಈ ಕಡೆ ಎಲ್ಲ ಲಾಸ್ಟ್ ರ್ಯಾಂಕು. 1 2 3 4 5 6 7 8 9 10 11 11 ಜನ ಕೂತರು. 11 ಜನ ಕೂತರು. ಅವಾಗ ಏನು ಕೊಟ್ಟಿದ್ದಾನೆ, ಮಿಡಲ್ ಪರ್ಸನ್ ಯಾರಾಗ್ತಾರೆ, 11 ಜನ ಇದ್ದಾರೆ. 1 2 3 4 5 ಈ 5 ಜನ ಬಿಟ್ಟರೆ ಈ ಕಡೆನೂ 5 ಬಿಡ್ಬೇಕು. 1 2 3 4 5 ಈ ಕಡೆ 5 ಬಿಟ್ಟಾಗ ಇಲ್ಲಿ ಬರ್ತಕ್ಕಂಥ ವ್ಯಕ್ತಿ ಈತ ಏನಾಗಿರ್ತಾನೆ, ಮಿಡಲ್ ಪರ್ಸನ್ ಆಗಿರ್ತಾನೆ. ಆ ವ್ಯಕ್ತಿ ಮಿಡಲ್ ಪರ್ಸನ್ ಆಗಿರ್ತಾನೆ. ಅವನು ರ್ಯಾಂಕ್ ಕೇಳ್ತಾನೆ. ರ್ಯಾಂಕ್ ಕೇಳಿದಾಗ ಯಾವಾಗಲೂ ಡೈರೆಕ್ಟಾಗಿ ರ್ಯಾಂಕ್ ಕೇಳಿದಾಗ ಫಸ್ಟಿಂದನೇ ರ್ಯಾಂಕ್ ಹೇಳ್ಬೇಕು ನಾವು. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಫಿಫ್ತ್ ರ್ಯಾಂಕ್, ಈ ರೀತಿ ಫಸ್ಟಿಂದನೇ ಹೇಳಬೇಕು. ಇವನ ರ್ಯಾಂಕ್ ಏನಾಗ್ತೈತೆ 1 2 3 4 5 6th ರ್ಯಾಂಕ್ ಇವನಾಗುತ್ತೆ. ಈ ಥರ ನಂಬರ್ ಕಡಿಮೆ ಇದ್ದಾಗ ನೀವು 6th ರ್ಯಾಂಕ್ ಅಂತೇಳಿ ಈಸಿಯಾಗಿ ಹೇಳಿದ್ರಿ. ಜಾಸ್ತಿ 51 ನಂಬರ್ ಇದ್ದಾಗ 51 ನಂಬರ್ ಲೈನಲ್ಲಿ ಹಾಕಿ ಅದರಲ್ಲಿ ಎಣಿಸಿ ಸಿಗ್ತದೆ, ಅದ್ರದ್ದು ರ್ಯಾಂಕ್ ಎಷ್ಟು 26 ಅಂತ ಹೇಳೋಕ್ಕಾಗಂಗಿಲ್ಲ. ಇದನ್ನೇ ಈ ಫಾರ್ಮುಲಾದಲ್ಲಿ 11 ಕೊಟ್ಟಾಗ ಫಾರ್ಮುಲಾ ಕೊಟ್ಟಿದ್ದಾನೆ, ಆ ಫಾರ್ಮುಲಾ ಥ್ರೂ ನಾವು ಇದನ್ನು ಹೇಳ್ಬೋದು. 11 ಪ್ಲಸ್ 1, ಯಾಕಂದರೆ n+1, n ಅಂದರೆ ನಂಬರ್ ಆಫ್ ಪರ್ಸನ್, n+1, 11+1/2 ಈಸ್ ಈಕ್ವಲ್ಸ್ ಟು 12/2. 12 ಅಂತಂದರೆ 6/6 ಆಗುತ್ತೆ ಆನ್ಸರ್ ಏನಿದೆ 6. ಆ ವ್ಯಕ್ತಿಯ ರ್ಯಾಂಕ್ ಏನಿದೆ 6th ಇದೆ. ಓಕೆ, ಬಾಟಮಿಂದನೂ 6th ಇರುತ್ತೆ, ಬೇಕಿದ್ರೆ ಎಣಿಸ್ರಿ 1 2 3 4 5 6. ಈ ಎರಡು ಕಡೆಯಿಂದ 6th ಇರ್ತೈತೆ ಮಿಡಲ್ ಪರ್ಸನ್ ಇದ್ದರೆ. ಓಕೆ, ಇದನ್ನೇ ಈ ಎಕ್ಸಾಂಪಲಲ್ಲಿ ನೋಡೋಣ. ಕೊಟ್ಟಿರೋದು 51 ನಂಬರ್ ಆಫ್ ಪರ್ಸನ್ ಕೊಟ್ಟಿರೋದು 51 +1 ಮಾಡ್ತೀವಿ ಎಕ್ಸ್ಟ್ರಾ ಮಿಡಲ್ ಪರ್ಸನ್ ಬೇಕಾಗಿರೋದ್ರಿಂದ /2. 52/2 ಅಂತಂದರೆ 26th ಒಂದು ಏನಾಗಿದೆ ರ್ಯಾಂಕ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ.
ಏನಂತೆ ಪರ್ಸನ್ಸ್ ಬಿಟ್ವೀನ್. ಈ ಪರ್ಸನ್ಸ್ ಬಿಟ್ವೀನ್ ಅಂತಂದ್ರೆ ಇಲ್ಲಿ ಏನು ಕೇಳ್ತಾನೆ ಅವನು, ಎರಡು ವ್ಯಕ್ತಿಗಳ ರ್ಯಾಂಕ್ ಕೊಟ್ಟಿರ್ತಾನೆ, ಆ ಎರಡು ವ್ಯಕ್ತಿಗಳ ರ್ಯಾಂಕಿನ ಮಧ್ಯದಲ್ಲಿರ್ತಕ್ಕಂಥ ನಂಬರ್ ಆಫ್ ಪರ್ಸನ್ಸ್ಗಳು ಕೇಳ್ತಾನೆ. ಈ ಥರದ ಕ್ವಶನ್ಸ್ಗಳು ನಾವು ಭಾಳ ನೋಡ್ತೀವಿ. ಇವಾಗ ಒಂದು ಲೈನಲ್ಲಿ ಟಾಪಿಂದ ಬಾಟಮ್ ಒಂದು ರೋ ಅಲ್ಲಿ ಕೂತಿದ್ದಾರೆ ಜನರು, ಲೆಫ್ಟ್ ರೈಟ್ ಎರಡು ಕಡೆ ಇದ್ದಾರೆ. ಇಲ್ಲಿಂದ ಯಾವುದು ಲೆಫ್ಟಿಂದ ರ್ಯಾಂಕ್ ಕೊಡ್ಬೋದು ಅನ್ನೋದು ಸರಿ, ಅಥವಾ ಟಾಪಿಂದ ರ್ಯಾಂಕ್ ಕೊಡ್ಬೋದು. ಟಾಪ್ ಅಥವಾ ಲೆಫ್ಟ್ ಎರಡು ಇದೇ ಆಗಿರ್ತಾವೆ. ಟಾಪ್ ಆರ್ ಲೆಫ್ಟ್ ಎರಡು ಇದೆ ಅನ್ಕೊಡ್ರಿ, ಬಾಟಮ್ ಆರ್ ರೈಟ್ ಇದು ಅನ್ಕೊಡು. ಯಾವಾಗ ಟಾಪಿಂದ ಅಥವಾ ಲೆಫ್ಟಿಂದ ರ್ಯಾಂಕ್ ಕೊಡ್ತಾನೆ, ಏದು ಲೆಫ್ಟಿಂದ ರ್ಯಾಂಕ್ 15 ಐತೆ. ಅದೇ ಬಿದು ಲೆಫ್ಟಿಂದ ರ್ಯಾಂಕ್ ಇದು ಏದಾಯ್ತು. ಬಿದು ಲೆಫ್ಟಿಂದ ರ್ಯಾಂಕ್ ಎಷ್ಟಾಯ್ತು, 25 ಐತೆ ಅನ್ಕೊಳ್ಳೋಣ. ಇದು ಬಿದು. ಹಾಗಿದ್ರೆ ಇವ್ರ ಮಧ್ಯದಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ಇಲ್ಲಿ ಟೋಟಲ್ 15ನೇ ರ್ಯಾಂಕ್ ಏದಂದ್ರೆ ಏದ್ ಹಿಂದ್ಗಡೆ ಎಷ್ಟು ಜನ ಇರ್ತಾರೆ, ಟೋಟಲ್ ಆಗಿ 14 ಜನ ಇರ್ತಾರೆ. 15ನವನು ಎ ಇರ್ತಾನೆ. ಬೀದ್ 24 ಅದಂದ್ರೆ ಇಲ್ಲಿಂದ ಇಲ್ಲಿಗೆ ಬೀದ್ 25 ಅಂತಂದ್ರೆ ಬೀದ್ ಹಿಂದ್ಗಡೆ 24 ಜನ ಇರ್ತಾರೆ. ಇದು ಹಿಂದ್ಗಡೆ 24 ಜನ, ಇದ್ರ ಹಿಂದ್ಗಡೆ 25 ಇದಲ್ಲ ಇದೊಂದು ರ್ಯಾಂಕ್, ಇವನ್ ಹಿಂದ್ಗಡೆ 24 ಜನ. ಆಲ್ರೆಡಿ 14 ತೆಗೀರಿ, 14 ತೆಗೆದ್ರೆ 10 ಜನ ಉಳಿತಾರೆ. 10 ಜನದೊಳಗಡೆ A1 ತೆಗೀರಿ, 9 ಜನ ಉಳಿದ್ರಿ. ಓಕೆ, ಅರ್ಥ ಆಯ್ತು ಅನ್ಕೋತೀರಿ. 9 ಜನ ಇವರಿಬ್ಬರ ಮಧ್ಯೆ ಇರ್ತಾರೆ. 15ರ ರ್ಯಾಂಕ್ ಬೇಕಾದ್ರೆ ಹಾಕ್ರಿ, 15th 16th 17th 18th 19th 20 21 22 23 24 25th ಅಂದ್ರೂ ಇದೇ ಐತೆ. 25th ಬಿನೇ ಐತಿ. ಎಷ್ಟು ಜನ ಇದ್ದಾರೆ ನೋಡ್ರಿ, 1 2 3 4 5 6 7 8 9. ಇದಂತೂ ಹಿಡಿದಿಲ್ಲ ನಾವು. ಬಿ ರ್ಯಾಂಕ್ ಆಲ್ರೆಡಿ ಇಲ್ಲಿ ಇವರಿಬ್ಬರು ಮಧ್ಯದ ಪರ್ಸನ್ ಬೇಕಾಗಿದ್ದಾರೆ, ಬಿ ಬೇಕಾಗಿಲ್ಲ ನಮಗೆ. ಇವರಿಬ್ಬರ ಮಧ್ಯದಲ್ಲಿ 9 ಜನ ಇದ್ದಾರೆ. ಇದನ್ನು ಈ ರೀತಿ ಮಿಡಲ್ ಪರ್ಸನ್ ಕಂಡು ಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಐತೆ. ಇದನ್ನೇ ಈ ಫಾರ್ಮುಲಾದಲ್ಲಿ ಹಾಕಿ ನೋಡೋಣ. ಪರ್ಸನ್ ಬಿಟ್ವೀನ್ ಕೇಳಿದಾಗ ಡಿಫ್ರೆನ್ಸ್ ಆಫ್ ದ ರ್ಯಾಂಕ್. ಒಂದನೇ ರ್ಯಾಂಕ್ ಎಷ್ಟದ, 15 ಅದ. ಇನ್ನೊಂದು ರ್ಯಾಂಕ್ 25. 25 ಮೈನಸ್ 15 ಮೈನಸ್ 1 ಮಾಡ್ತೀವಿ. ಯಾಕಂತಂದ್ರೆ ಇವು ಎರಡೂ ಕೂಡ ಆ್ಯಡ್ ಆಗಿರ್ತವೆ. ಇದರಲ್ಲಿ ಎರಡರಲ್ಲಿ ಆ್ಯಡ್ ಆಗಿರೋದ್ರಿಂದ ಒಂದು ಕ್ಯಾನ್ಸಲ್ ಮಾಡೋಕ್ಕೋಸ್ಕರ -1 ಮಾಡ್ತೀವಿ. ಈ 25ರಲ್ಲಿ 15 ಹೋದರೆ 10 ಉಳಿತು. 10 ಮೈನಸ್ 1 9. ಆನ್ಸರ್ 9. ಅದೇ ರೀತಿ ಇಲ್ಲಿ ಕೊಟ್ಟಿರೋದು ಒಬ್ಬ ಏದು ಯಾವುದು 15th ಆ್ಯಂಡ್ 9th ಫ್ರಮ್ ದ ಟಾಪ್. ಎ ಮತ್ತು ಬಿ ರ್ಯಾಂಕ್, ಏದು 15th ಐತೆ, ಬಿ 9th ಐತೆ. ಇವರಿಬ್ಬರು ಮಧ್ಯದ ನಂಬರನ್ನು ನಾವು ಮಿಡಲ್ ಪರ್ಸನ್ ಬೇಕು. 15 ಮೈನಸ್ 9 ಮೈನಸ್ 1 ಮಾಡ್ತೀವಿ. 15 ಮೈನಸ್ 9 ಅಂದ್ರೆ 6, ಮೈನಸ್ 1 ಅಂದ್ರೆ 5. ನಂಬರ್ ಆಫ್ ಪರ್ಸನ್ ಮಿಡಲ್ 5 ಇರ್ತಾರೆ. ಇವು ಕ್ವಶನ್ಸ್ಗಳು ಬಂದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಕೆಲವೊಂದು ಇನ್ನೂ ಕ್ವಶನ್ಸ್ಗಳು ಬರ್ತಾವೆ. ಯಾವ ರೀತಿ ಅಂತಂದರೆ ಇಂಟರ್ಚೇಂಜ್ ರ್ಯಾಂಕ್ಸ್ಗಳನ್ನು ಇಂಟರ್ಚೇಂಜ್ ಮಾಡಲಾಗುತ್ತೆ. ಅವುಗಳು ಆಮೇಲೆ ಅವರು ಇಂಟರ್ಚೇಂಜ್ ಆದಾಗ ಹೊಸ ರ್ಯಾಂಕ್ಗಳು ಏನಾಗಿರ್ತೈತೆ ಅಥವಾ ಅಲ್ಲಿ ಚೇಂಜ್ ಆದಾಗ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ಕ್ವಶನ್ಸ್ಗಳನ್ನ ನಾವು ನೋಡ್ತೀವಿ. ಆ ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇನ್ನೂ 2 ಕ್ಲಾಸ್ ಇರ್ತವೆ. ಇದಾದ ನಂತರ ಎಕ್ಸ್ಚೇಂಜ್ ಪೊಸಿಷನ್ ಆಯಿತು, ಕ್ಯಾಲ್ಕುಲೇಟ್ ನ್ಯೂ ರ್ಯಾಂಕ್ ಇದೆ ಇಂಟರ್ಚೇಂಜ್ ಇತ್ತು. ಓಕೆ, ಇದು ಒಂದಾದ. ನೆಕ್ಸ್ಟ್ ಓಕೆ, ಇಲ್ಲಿವರೆಗೆ ಡಿಸ್ಕಸ್ ಮಾಡಿರೋದು ಒಂದು ಸರ್ಕ್ಯೂಟ್ ಕ್ಲಿಯರ್ ಮಾಡೋಣ. ಟೋಟಲ್ ನಂಬರ್ ಆಫ್ ಪರ್ಸನ್ ಕೇಳಿದಾಗ ಅಲ್ಲಿ ಟಾಪ್ ರ್ಯಾಂಕು, ಬಾಟಮ್ ರ್ಯಾಂಕ್ ಅಥವಾ ರೈಟಿಂದ ರ್ಯಾಂಕ್ ಅಥವಾ ರೈಟಿಂದ ಲೆಫ್ಟಿಂದ ರ್ಯಾಂಕ್ ಕೊಟ್ಟ ಅಥವಾ ಟಾಪಿಂದ ಬಾಟಮಿಂದ ರ್ಯಾಂಕ್ ಕೊಟ್ಟ, ಅವಾಗ ಟೋಟಲ್ ನಂಬರ್ ಆಫ್ ಪರ್ಸನ್ ಕೇಳಿದ್ರೆ ಟಾಪ್ ರ್ಯಾಂಕ್ ಪ್ಲಸ್ ಬಾಟಮ್ ರ್ಯಾಂಕ್ -1 ಅಥವಾ ಲೆಫ್ಟ್ ರ್ಯಾಂಕ್ ಪ್ಲಸ್ ರೈಟ್ ರ್ಯಾಂಕ್ -1 ಮಾಡಬೇಕು. ಇದು ಒಂದು ಫಾರ್ಮುಲಾ. ಆಮೇಲೆ ಇನ್ನೊಂದು ಇದೆ ಎರಡು ಒಂದೇ ಇದಾವೆ. ಬಾಟಮ್ ರ್ಯಾಂಕ್ ಅಥವಾ ಟಾಪ್ ರ್ಯಾಂಕ್ ಕೇಳಿದಾಗ ಬಾಟಮ್ ರ್ಯಾಂಕ್ ಕೇಳಿದ ಅಂತಂದರೆ ಟೋಟಲ್ ನಂಬರ್ ಆಫ್ ಪರ್ಸನ್ ಮೈನಸ್ ಟಾಪ್ ರ್ಯಾಂಕ್ +1 ಮಾಡ್ತೀವಿ. ಅಥವಾ ಟಾಪ್ ರ್ಯಾಂಕ್ ಕೇಳಿದಾಗ ಟೋಟಲ್ ನಂಬರ್ ಆಫ್ ಪರ್ಸನ್ ಮೈನಸ್ ಬಾಟಮ್ ರ್ಯಾಂಕ್ +1 ಮಾಡ್ತೀವಿ. ಮಿಡಲ್ ಪರ್ಸನ್ ಕೇಳಿದಾಗ n+1/2 ಮಾಡ್ತೀವಿ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಇನ್ನು ಮುಂದೆ ಬಂದಂತೆ ಇನ್ನೂ ಏನಾದ್ರು ಫಾರ್ಮುಲಾ ಬಂದರೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಈಗ ಕ್ವಶನ್ಸ್ಗಳಿಗೆ ಬರೋಣ. ಫಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಇಲ್ಲಿಂದ ನೀವು ಕ್ವಶನ್ಸ್ ಒಂದು 10 ಕ್ವಶನ್ ಇದ್ದಾವೆ, ಅವುಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್, ಏನಿಲ್ಲ ಈ ಕ್ವಶನಲ್ಲಿ. ಟೋಟಲ್ ಒಂದು ಲೈನಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಟೋಟಲ್ ನಂಬರ್ ಆಫ್ ಪರ್ಸನ್ ಬೇಕು, ಟಾಪ್ ಮತ್ತು ಬಾಟಮಲ್ಲಿ ಎರಡೂ ಸೇರಿಸಿ. ಇಲ್ಲಿಂದ ಟಾಪ್ ಇದು ಬಾಟಮ್, ಅಥವಾ ಆರ್ಡ್ ಲೈನ್ ಬಿ ತಗೋಬೋದು. ಮ್ಯಾಕ್ಸಿಮಮ್ ಹಿಂಗೆ ಲೈನ್ ಹಾರಿಜೆಂಟಲ್ ತಗೊಳ್ರಿ. ಅಮನ್ ರ್ಯಾಂಕ್ 15th ಫ್ರಮ್ ದ ಟಾಪ್. ಇಲ್ಲಿಂದ ಇಲ್ಲಿಗೆ ಅಮನ್ ರ್ಯಾಂಕ್ ಏನೈತೆ 15th ಆ್ಯಂಡ್ 18th ಫ್ರಮ್ ದ ಬಾಟಮ್. ಇದೇ ಅಮನ್ ರ್ಯಾಂಕ್ ಬಾಟಮ್ ಇಂದ 18th.
ಬಾಟಮಿಂದ 18 ಐತಿ, ಟಾಪಿಂದ 15 ಐತೆ. ಇಲ್ಲಿ 15th ರ್ಯಾಂಕ್ ಐತೆ ಅಂತಂದ್ರೆ ಇಲ್ಲಿ 14 ಜನ ಇರ್ತಾರೆ. ಬಾಟಮಿಂದ ಅಮ್ಮನ್ 18th ರ್ಯಾಂಕ್ 18th ಪರ್ಸನ್ ಇದಾನಂದ್ರೆ 17 ಜನ ಇನ್ನು ಹಿಂದ್ಗಡೆ ಇರ್ತಾರೆ. ಓಕೆ, 14 ಪ್ಲಸ್ 17 ಪ್ಲಸ್ ಅಮನ್ ಒಬ್ಬ, 14 ಪ್ಲಸ್ 17 ಪ್ಲಸ್ ಅಮನ್ ಒಬ್ಬ ಅಂತಂದರೆ ಇದು 31 ಪ್ಲಸ್ 1 32 ಆಗುತ್ತೆ ಇದರ ಆನ್ಸರ್. ಈ ರೀತಿ ಕೂಡ ಮಾಡಬಹುದಾಗಿತ್ತು. ಟಾಪ್ ರ್ಯಾಂಕ್ ಬಾಟಮ್ ರ್ಯಾಂಕ್ ಕೊಟ್ಟಾಗ ಫಾರ್ಮುಲಾ ಏನೈತಿ, ಟೋಟಲ್ ನಂಬರ್ ಆಫ್ ಪರ್ಸನ್ ಇಸ್ ಇಕ್ವಲ್ ಟು ಟಾಪ್ ರ್ಯಾಂಕ್ ಪ್ಲಸ್ ಬಾಟಮ್ ರ್ಯಾಂಕ್ ಮೈನಸ್ 1. ಟಾಪ್ ರ್ಯಾಂಕ್ ಏನೈತೆ 15 ಪ್ಲಸ್ 18 ಮೈನಸ್ 1. 15 15 30 33 ಆಯಿತು. 33 ಮೈನಸ್ 1 ಅಂದರೆ 32 ಆಯ್ತು ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ರವಿ ಈಸ್ 12th ಫ್ರಮ್ ದ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡು ಕೊಟ್ಟಿರ್ತಾನೆ. ಕೊಟ್ಟಾಗ ಈ ಥರ ಹಾರಿಜೆಂಟಲ್ ಲೈನ್. ಓಕೆ, ರವಿ 12th ಫ್ರಮ್ ದ ಲೆಫ್ಟ್ ಹ್ಯಾಂಡ್, ಇದು ಲೆಫ್ಟ್ ಹ್ಯಾಂಡ್ ಆಗಿರ್ತೈತಿ, ಇದು ರೈಟ್ ಹ್ಯಾಂಡ್ ಆಗಿರ್ತೈತಿ. ಲೆಫ್ಟ್ ಟು ರೈಟ್. ರವಿ ಏನಿದ್ದಾನೆ ಇಲ್ಲಿಂದ 12th ಫ್ರಮ್ ದ ರೈಟ್ ಹ್ಯಾಂಡ್ ಆ್ಯಂಡ್ 19th ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡಿಂದ ರವಿ ಏನಾಗಿದ್ದಾನೆ 19th ಆಗಿದ್ದಾನೆ. ರವಿ 19th ಇದ್ದಾನೆ ಲೆಫ್ಟ್ ಹ್ಯಾಂಡಿಂದ. ಈ ಕಡೆ ರೈಟ್ ಹ್ಯಾಂಡಿಂದ 12th, ಲೆಫ್ಟ್ ಹ್ಯಾಂಡಿಂದ 19th. 12th ಅಂತಂದ್ರೆ ಇಲ್ಲಿ 11 ಜನ ಇರ್ತಾರೆ. 19th ಅಂತಂದ್ರೆ ಇಲ್ಲಿ 17 ಜನ ಇರ್ತಾರೆ. 11 ಪ್ಲಸ್ 18 ಪ್ಲಸ್ ರವಿ ಒಬ್ಬ ಎಷ್ಟಾಗುತ್ತೆ? ಇದು 12 ಪ್ಲಸ್ 18 30 ಆಗುತ್ತೆ. ಇದು ಒಂದು ನಾರ್ಮಲ್ ಮೆಥಡಿಂದ. ಫಾರ್ಮುಲಾ ಮೆಥಡಿಂದ ಹೆಂಗೆ ಮಾಡ್ತೀವಿ? ಲೆಫ್ಟ್ ರೈಟ್ ರ್ಯಾಂಕ್ ಕೊಟ್ಟಾಗ ಲೆಫ್ಟ್ ರ್ಯಾಂಕ್ ಪ್ಲಸ್ ರೈಟ್ ರ್ಯಾಂಕ್ ಮೈನಸ್ 1 ಈಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಪರ್ಸನ್. ಲೆಫ್ಟ್ ರ್ಯಾಂಕ್ ಎಷ್ಟಿದೆ 12 ಪ್ಲಸ್ ರೈಟ್ ರ್ಯಾಂಕ್ ಎಷ್ಟಿದೆ 19 ಮೈನಸ್ 1. 19 ಮೈನಸ್ 1 ಅವರು 18 ಉಳಿದೈತೆ. 12 ಪ್ಲಸ್ 18 ಈಸ್ ಈಕ್ವಲ್ಸ್ ಟು 30 ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಬೇಸಿಕ್ ಕ್ಲಾಸ್ ಆಗಿರ್ತೈತೆ. ಮತ್ತು ಇದರಲ್ಲಿ ಯಾರು ಕಮೆಂಟ್ ಮಾಡಿಬಿಡ್ರಿ ಎಕ್ಸಾಮ್ ಲೆವೆಲ್ ಕ್ವಶನ್ ಬೇಕು ಸರ್ ಅಂತೇಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತವೆ ಆ ಥರದ ಕ್ವಶನ್ಸ್ಗಳು. ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಲ್ಲ ಮೊದಲು. ಈ ಥರದ ಕ್ವಶನ್ಸ್ಗಳು ಕೂಡ ಬರ್ತವೆ ಕ್ಲರ್ಕ್ ಎಕ್ಸಾಮ್ ಪ್ರಿಲಿಮ್ಸಲ್ಲಿ. ಬಟ್ ಈ ಕ್ವಶನ್ಸ್ಗಳೆಲ್ಲ ನೆಕ್ಸ್ಟ್ ನಾಳೆ ನಾಡಿದ್ದು ಕ್ಲಾಸಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳ ಸಬ್ ಕ್ವಶನ್ಸ್ಗಾಗಿ, ಅಂದರೆ ಅದರ ಕಾನ್ಸೆಪ್ಟಾಗಿ ಕೆಲಸ ಮಾಡ್ತೀವಿ. ಹಿಂಗೆ ಕೇಳ್ತಿದ್ದಾನೆ, ಟೋಟಲ್ ನಂಬರ್ ಆಫ್ ಪರ್ಸನ್ ಕ್ಲಾಸಲ್ಲಿ ಇನ್ ಅ ಕ್ಲಾಸ್ 45 ಸ್ಟೂಡೆಂಟ್ಸ್. ಟೋಟಲ್ ಕ್ಲಾಸಲ್ಲಿ 45 ಸ್ಟೂಡೆಂಟ್ಸ್ ಇದ್ದಾರೆ. ಸ್ನೇಹಲ್ ಏನಿದ್ದಾಳೆ 17th ಫ್ರಮ್ ದ ಟಾಪ್ ಇದು ಟಾಪಿಂದ ಸ್ನೇಹ 17th ಇದ್ದಾಳೆ. ವಾಟ್ ಈಸ್ ಹರ್ ರ್ಯಾಂಕ್ ಫ್ರಮ್ ದ ಬಾಟಮಿಂದ ಅವಳ ರ್ಯಾಂಕ್ ಕ್ವಶನ್ ಮಾರ್ಕ್ ಇದೆ. 70 ಇದ್ದಾಳೆ ಅಂದರೆ ಇಲ್ಲಿ 16 ಜನ ಇರ್ತಾರೆ. 16th ಇದ್ದಾರೆ, ಈ 17th ಇವಳು ಇದ್ದಾರೆ. 16 ಹೋಯ್ತು 16 45ರಲ್ಲಿ 16 ಹೋಯ್ತು ಅಂತಂದರೆ 29 ಹೋಯ್ತು. 29 ಆಲ್ರೆಡಿ ಸ್ನೇಹ ಒಬ್ಳಿದಾಳೆ. ಇಲ್ಲಿ ಸ್ನೇಹ ಹೋದ್ರು ಅಂದರೆ ಈ ಕಡೆ 28 ಜನ ಉಳಿದ್ರು. ಇಲ್ಲಿ 28 ಜನ ಉಳಿದ್ರು. ಈ 28 ಜನ ಉಳಿದ್ರು. 29ನೇ ವ್ಯಕ್ತಿ ಯಾರಿರ್ತಾಳೆ? ಈಗ ಸ್ನೇಹ ಇರ್ತಾಳೆ. ಈ ಕಡೆ ಹೋದಾಗ, ಈ ಕಡೆಯಿಂದ ನೋಡಿದಾಗ 29ನೇ ವ್ಯಕ್ತಿ ಸ್ನೇಹ ಇರ್ತಾಳೆ. ಇದು ನಾರ್ಮಲ್ ಮೆಥಡಿಂದ. ಫಾರ್ಮುಲಾ ಮೆಥಡಿಂದ ಏನಿತ್ತೆ? ಯಾವ್ದು ರ್ಯಾಂಕ್ ಹೇಳಿದಾನೆ ಅವನು? ಬಾಟಮ್ ರ್ಯಾಂಕ್ ಈಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಪರ್ಸನ್ ಮೈನಸ್ ಟಾಪ್ ರ್ಯಾಂಕ್ ಪ್ಲಸ್ 1. ಟೋಟಲ್ ನಂಬರ್ ಆಫ್ ಪರ್ಸನ್ 45, ಬಾಟಮ್ ರ್ಯಾಂಕ್ ಮೈನಸ್ 17 ಪ್ಲಸ್ 1. ಓಕೆ, ಮೈನಸ್ 17 ಪ್ಲಸ್ 1 ಅಂದರೆ ಮೈನಸ್ 16 ಆಗುತ್ತೆ. 45 ಮೈನಸ್ 16, 15 ಹೋದರೆ 30 ಉಳಿತೈತೆ, 1 ಹೋದ್ರೆ 29 ಉಳಿತೈತೆ. ಆನ್ಸರ್ 29. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ ಚೇಂಜ್ ಮಾಡೋದು ನೆನಪಾಗಿಲ್ಲ ನಾನು. ಒಂದು ಸೆಕೆಂಡ್.
ಸೇಮ್ ಅದೇ ಕ್ವಶನ್ ಐತಿ ಇದು. ಸ್ಟೂಡೆಂಟ್ ಈಸ್ 21st ಫ್ರಮ್ ದ ಬಾಟಮ್ ಇಂದ ರ್ಯಾಂಕ್ ಕೊಟ್ಟಿರ್ತಾನೆ. ಟೋಟಲ್ ನಂಬರ್ ಆಫ್ ಪರ್ಸನ್ ಇಸ್ ಈಕ್ವಲ್ಸ್ ಟೋಟಲ್ ನಂಬರ್ ಆಫ್ ಪರ್ಸನ್ ಮೈನಸ್ ಬಾಟಮ್ ರ್ಯಾಂಕ್ ಐತಿ. ಬಾಟಮ್ ರ್ಯಾಂಕ್ ಇಸ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಟಾಪ್ ರ್ಯಾಂಕ್. ಟೋಟಲ್ ನಂಬರ್ ಆಫ್ ಪರ್ಸನ್ 60 ಇದ್ದಾರೆ. ಬಾಟಮ್ ರ್ಯಾಂಕ್ ಎಷ್ಟೈತೆ 21 ಪ್ಲಸ್ 1 21 1 ಹೋಯ್ತು ಅಂತಂದ್ರೆ 20 ಉಳಿತೈತಿ. 60 ಮೈನಸ್ 20 ಅಂತಂದ್ರೆ 40. ಆಪ್ಷನ್ ನಂಬರ್ ಸಿ. ಇದನ್ನು ನಾರ್ಮಲ್ ಆಗಿ ಕಾನ್ಸೆಪ್ಟ್ ಮೆಥಡಿಂದ ನೋಡಿದಾಗ ರ್ಯಾಂಕ್ ಎಷ್ಟೈತಿ ಬಾಟಮಿಂದ 21 ಐತಿ. ಇಲ್ಲಿಂದ ಆ ವ್ಯಕ್ತಿದು 21 ರ್ಯಾಂಕ್ ಐತಿ. 21 ರ್ಯಾಂಕ್ ಅಂದ್ರೆ ಇವ್ನ ಹಿಂದ್ಗಡೆ 20 ಜನ ಇರ್ತಾರೆ. ಇವನು ಇಲ್ಲಿಂದ ಫಸ್ಟಿಂದ ರ್ಯಾಂಕ್ ಹೇಳ್ತಿದ್ದಾನೆ. ಟೋಟಲ್ ಜನ ಎಷ್ಟು 60 ಇದ್ದಾರೆ. 60 ಇದ್ದಾರೆ. ಇಲ್ಲಿ ಆಲ್ರೆಡಿ 20 ಹೋಯ್ತು ಅಂದರೆ 40 ಹೋಯ್ತು. ಇವ ಒಬ್ಬ ವ್ಯಕ್ತಿದ ರ್ಯಾಂಕ್ ಕೂಡ ಹೋಯ್ತು ಅನ್ಕೊಳ್ಳೋಣ. ಈ ವ್ಯಕ್ತಿದ ರ್ಯಾಂಕ್ ಕೂಡ ಹೋಯ್ತು ಅಂತಂದ್ರೆ 39 ಉಳಿತು. ಇಲ್ಲಿ ಇವನ್ ಹಿಂದ್ಗಡೆ 39 ಜನ ಇದ್ದಾರೆ. 39 ಜನ ಇದ್ದಾರೆ. 39 ಆದ ನಂತರ 40ನೇ ವ್ಯಕ್ತಿ ಯಾರಿದ್ದಾನೆ, ಆ ವ್ಯಕ್ತಿ ಯಾವುದು, ಎ ಅನ್ನೋ ವ್ಯಕ್ತಿ 40ನೇದವನಿದ್ದಾನೆ. ಹಂಗಿದ್ರೆ ಅವನ ರ್ಯಾಂಕ್ ಏನಾಯ್ತು 40 ಆಯ್ತು. ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್. ಸೇಮ್ ಕ್ವಶನ್ ಆಯ್ತಿದ್ದು ಈ ಕ್ವಶನ್ ಅಲ್ಲಿ. 9th ಫ್ರಮ್ ದ ಟಾಪ್, 16th ಫ್ರಮ್ ದ ಬಾಟಮ್. ಇದು ಪ್ರಾಕ್ಟೀಸ್ ಆಗಿಬಿಡ್ಬೇಕು ನಿಮ್ಗೆ. ಇದು 9th ಫ್ರಮ್ ದ ಟಾಪ್ 9 ಪ್ಲಸ್ 16th ಫ್ರಮ್ ದ ಬಾಟಮ್ 16 ಮೈನಸ್ 1. ಎರಡು ಕಡೆ ರ್ಯಾಂಕ್ ಆ್ಯಡ್ ಆಗಿರೋದ್ರಿಂದ ಒಂದು ಕ್ಯಾನ್ಸಲ್ ಮಾಡ್ತೀವಿ. 16 ಪ್ಲಸ್ 9 25. ಏನು ಕೇಳಿದಾನೆ, ಎ ಇಸ್ 9th ಫ್ರಮ್ ದ ಟಾಪ್ ಆ್ಯಂಡ್ ಬಿ. ಓಕೆ 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 ಓಕೆ, ಇದು ಬೇರೆ ಐತೆ. ಟ್ರೈ ಮಾಡಿದೆ. ಮಿಡಲ್ ಪರ್ಸನ್ ಕೇಳಿದ. ಓಕೆ, ಎ ಇಸ್ 9th ಫ್ರಮ್ ದ ಟಾಪ್ ಬಾಟಮ್ ಬರೆಯಲ್ಲ. ಎ ಏನೈತೆ ಇಲ್ಲಿಂದ 9th ಇದ್ದಾನೆ. ಓಕೆ, 9th ಯಾರಿದ್ದಾರೆ, ಎ ಇದ್ದಾನೆ. ಆ್ಯಂಡ್ ಬಿ 16th ಫ್ರಮ್ ದ ಟಾಪ್. ಬಿ ಕೂಡ ಟಾಪ್ ಇಂದಾನೆ ಇದ್ದಾನೆ. ಅವನು 16th ಇದೆ ರ್ಯಾಂಕ್ ಬಿ. ಹಿಂಗಿದ್ಮೇಲೆ ಇವರಿಬ್ಬರು ಮಧ್ಯದ ಪರ್ಸನ್ ಬೇಕು. ಇವರಿಬ್ಬರು ಮಧ್ಯದ ಪರ್ಸನ್ ಏನು, ಮಿಡಲ್ ಪರ್ಸನ್ ಫಾರ್ಮುಲಾ. ಎರಡು ಒಂದೇ ಕಡೆ ರ್ಯಾಂಕ್ ಇದ್ದಾಗ ಏನು ಮಾಡ್ತೀವಿ ನಾವು, ಆ ಇಬ್ಬರು ರ್ಯಾಂಕ್ಗಳ ಮಧ್ಯದ ಡಿಫ್ರೆನ್ಸ್ 16 ಮೈನಸ್ 9 ಪ್ಲಸ್ 1 ಮಾಡ್ತೀವಿ. 16 ಮೈನಸ್ 9 ಅಂತಂದರೆ 16ರಲ್ಲಿ 9 ಅಂದರೆ 7 ಉಳಿತೈತಿ. 7 ಪ್ಲಸ್ 1 8 ಅದು. ಇದರ ಆನ್ಸರ್ 8th ರ್ಯಾಂಕ್. ಈ ಥರ ಕೂಡ ಮಾಡ್ಬೋದು. ಸರಿ 8 ಹೆಂಗಾಗುತ್ತೆ, -1 ಮಾಡ್ಬೇಕಲ್ಲ ಇನ್ನೊಂದ್ಸತಿ. 16 6 ಬರ್ತೈತೆ ರ್ಯಾಂಕ್. ಫಾರ್ಮುಲಾ ಏನೈತಿ, ಮಿಡಲ್ ಪರ್ಸನ್ ಇಸ್ ಈಕ್ವಲ್ಸ್ ಟು ಡಿಫ್ರೆನ್ಸ್ ಆಫ್ ರ್ಯಾಂಕ್ -1. 9 ಇವನು 9th ರ್ಯಾಂಕ್ ಅದ. 10th 11th 12th 13th 14th 15th 16th ಆಲ್ರೆಡಿ ಬಂದಿದ್ದಾನೆ ಅಂದ್ರೆ 16th ಬರೆಯೋದಿಲ್ಲ. ಎಷ್ಟು ಜನ ಆದರೂ 3 3 6 ಜನ. ಇದು ಅರ್ಥ ಆಯ್ತು ಅನ್ಕೊಂತೀನಿ. ಒಂದು ಲೈನಲ್ಲಿ ಎಷ್ಟೋ ಜನ ಕೂತಿದ್ದಾರೆ. ಬಟ್ ಎದ್ ರ್ಯಾಂಕ್ ಏನೈತಿ 9th ಐತಿ ಟಾಪಿಂದ. ಬಿದ್ ರ್ಯಾಂಕ್ ಕೂಡ ಟಾಪಿಂದಾನೇ ಏನೈತಿ 16th ಐತಿ. 9th ರ್ಯಾಂಕ್ ಐತೆ ಅಂದ್ರೆ 9th ಆದ ನಂತರ 9ನೇ ಪರ್ಸನ್ ಇವ ಇದ್ದಾನೆ. 10ನೇ ಪರ್ಸನ್, 11ನೇ ಪರ್ಸನ್, 12ನೇ ಪರ್ಸನ್, 13ನೇ ಪರ್ಸನ್, 14ನೇ ಪರ್ಸನ್, 15ನೇ ಪರ್ಸನ್, 16ನೇ ಪರ್ಸನ್ ಅಂತೂ ಬಿನೇ ಅದಾನೆ. ಹಂಗಿದ್ರೆ 9 ಮತ್ತು ಇದು ಎ ಮತ್ತು ಬಿ ಮಧ್ಯೆ ಎಷ್ಟು ಜನ ಆದರು, 1 2 3 4 5 6 6 ಜನ ಆದರು. ಫಾರ್ಮುಲಾ ಮೆಥಡ್ ಮುಂದೆ ಡಿಫ್ರೆನ್ಸ್ ಆಫ್ ದ ರ್ಯಾಂಕ್ -1. ಡಿಫ್ರೆನ್ಸ್ ಆಫ್ ದ ರ್ಯಾಂಕ್ ಏನೋ 16 ಮೈನಸ್ 9 ಅಂತಂದ್ರೆ 7 ಐತೆ. 7 ಮೈನಸ್ 1 ಅಂದ್ರೆ 6. ಓಕೆ, ನೆಕ್ಸ್ಟ್ ಕ್ವಶನ್. ಇಂಥದೇ ಕ್ವಶನ್ ಐತೆ ನೆಕ್ಸ್ಟ್. ಓಕೆ, ಮಿಡಲ್ ಪರ್ಸನ್ ಬೇಕು ಇವಾಗ. 81 ಪ್ಲಸ್ 1 82/2 41. ಮಿಡಲ್ ಪರ್ಸನ್ ಬೇಕಂತಂದ್ರೆ ನಂಬರ್ ಆಫ್ ಪರ್ಸನ್ 81 ಇದ್ದಾರೆ ಪ್ಲಸ್ 1/2 n ಪ್ಲಸ್ 1/2 ಫಾರ್ಮುಲಾ. 82 ಆಯಿತು. 82/2 ಅಂತಂದರೆ 41. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್.
ಅವ್ರು ಹೆಂಗೆ ಹೇಳಿದ್ರೆ ನಂಗೆ ಬರೀತಾವಲ್ವೇ. ಓಕೆ, ಒಂದು ರೋ ಐತೆ, ಆ ರೋ ಅಲ್ಲಿ ಎಂತ ಜನ ಅದಾರ, ಟಾಪ್ ಟು ಬಾಟಮ್. ಈ ಕಡೆ ಇರೋದು ಟಾಪ್, ಈ ಕಡೆ ಇರೋದು ಬಾಟಮ್. ಓಕೆ, ಎ ಇಸ್ 18th ಫ್ರಮ್ ದ ಟಾಪ್. ಟಾಪ್ ಇಂದ ಎ ರ್ಯಾಂಕ್ ಏನೈತೆ 18th ಐತೆ. ಬಿ ಇಸ್ 25th ಫ್ರಮ್ ದ ಬಾಟಮ್. ಬಿ ಏನೈತೆ, ಬಿ 25th ಫ್ರಮ್ ದ ಬಾಟಮ್. ಬಿ 25th ಫ್ರಮ್ ಬಾಟಮ್. 18 ಅಂತಂದ್ರೆ ಇವ್ನ ಹಿಂದ್ಗಡೆ 17 ಜನ ಇರ್ತಾರೆ, ಇವ ಒಬ್ಬ 18 ಜನ ಆಯ್ತು. ಇವ್ನ ಹಿಂದ್ಗಡೆ 24 ಜನ ಇರ್ತಾರೆ, ಇವ ಒಬ್ಬ 25 ಜನ ಆಯ್ತು. ಕೊಟ್ಟಿರೋದೇ ನೆಕ್ಸ್ಟ್, ಇಫ್ ದೇರ್ ಆರ್ 12 ಸ್ಟೂಡೆಂಟ್ಸ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತು ಬಿ ಮಧ್ಯೆ 12 ಜನ ಇದ್ದಾರೆ. 1 2 3 4 5 6 7 8 9 10 11 12. 12 ಜನ ಇವರಿದ್ದಾರೆ. ಇಲ್ಲಿ ಮಧ್ಯದಲ್ಲಿ 12, ಇಲ್ಲಿ 17, ಇಲ್ಲಿ 24. 12 ಪ್ಲಸ್ 17 ಪ್ಲಸ್ 24 ಪ್ಲಸ್ ಎ ಮತ್ತು ಬಿ. ಎ ಮತ್ತು ಬಿ ಅಂದರೆ +2 ಮಾಡಬೇಕು. 12 ಪ್ಲಸ್ 2 14 ಪ್ಲಸ್ 24 ಅಂತಂದ್ರೆ 38 ಆಯ್ತು. 38 ಪ್ಲಸ್ 17 48, 48 55, 55 ಆನ್ಸರ್ ಆಯಿತು. ಇದನ್ನು ಡೈರೆಕ್ಟಾಗಿ ಕೂಡ ಮಾಡಬಹುದಾಗಿತ್ತು. ಎ ರ್ಯಾಂಕ್ 18th ಐತೆ, ಇಲ್ಲಿ 18 ಜನ ಆದರು. ಬಿ ರ್ಯಾಂಕ್ ಎಷ್ಟೈತೆ, 25 ಐತೆ ಬಾಟಮಿಂದ, ಇವ್ರು 25 ಜನ ಆದರು. 18 ಪ್ಲಸ್ 25 ಆದರು. ಮತ್ತು ಇವರಿಬ್ಬರು ಮಧ್ಯದಲ್ಲಿ ಎಷ್ಟಿದ್ದಾರೆ, 12 ಜನ ಇದ್ದಾರೆ. ಪ್ಲಸ್ 12 ಡೈರೆಕ್ಟ್ ಆ್ಯಡ್ ಮಾಡ್ಬೋದಾಗಿತ್ತು. 12 ಇದರಲ್ಲಿ ಆ್ಯಡ್ ಮಾಡಿದಾಗ 30 ಪ್ಲಸ್ 25 55. ಆನ್ಸರ್ 55. ನೆಕ್ಸ್ಟ್ ಕ್ವಶನ್. ಸೇಮ್ ಅದೇ ರೀತಿ 17 ಪ್ಲಸ್ 24 ಪ್ಲಸ್ 9. 28 ಪ್ಲಸ್ 24 ಎಷ್ಟಾಗುತ್ತೆ, 40, 52. ಓಕೆ, ರವಿ ಈಸ್ 17th ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಒಂದು ಲೈನ್ ಐತೆ, ರವಿ ಇಲ್ಲಿಂದ 17th ಇದ್ದಾನೆ. ಆಮೇಲೆ ಮೋಹನ್ ಈಸ್ ಎಷ್ಟಿದೆ, 24th ಫ್ರಮ್ ದ ರೈಟ್ ಹ್ಯಾಂಡ್. ಮೋಹನ್ 24 ಇದ್ದಾನೆ. ಇವರಿಬ್ಬರು ಮಧ್ಯದಲ್ಲಿ 9 ಜನ ಇದೆ. ಇವ್ರು ಎಷ್ಟು 17th ರ್ಯಾಂಕ್ ಅಂದ್ರೆ ಇಲ್ಲಿ 17 ಜನ ಆದರು. ಇದು 24 ರ್ಯಾಂಕ್ ಐತೆ, ಇಲ್ಲಿ 24 ಜನ ಆದರು. 17 ಪ್ಲಸ್ ಈ ಮಧ್ಯದಲ್ಲಿರ್ತಕ್ಕಂಥ 9 ಪ್ಲಸ್ 24 ಜನ ಸೇರಿಸಿದ್ರೆ ಟೋಟಲ್ ನಂಬರ್ ಆಫ್ ಪರ್ಸನ್ ಇಂದ ಕ್ಲಾಸ್ ಅಥವಾ ರೋದಲ್ಲಿ ಬರೋದು. 17 ಪ್ಲಸ್ 9 ಅಂತಂದ್ರೆ 26. 26 ಪ್ಲಸ್ 24 ಅಂತಂದ್ರೆ 17 ಐತೆ. 17 ಪ್ಲಸ್ 9 26 ಆಗುತ್ತೆ. ಓಕೆ 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 52 ಆಗೋದು. 26 ಪ್ಲಸ್ 24 50 ಆಗುತ್ತೆ. ಆನ್ಸರ್ 50 ಕರೆಕ್ಟ್. ಇದು ಒಂದು ಮೆಥಡ್. 17 ಹಿಂದ್ಗಡೆ 16 ಜನ, 24 ಹಿಂದ್ಗಡೆ 23 ಜನ, ಇದು 16 ಪ್ಲಸ್ 23 ಪ್ಲಸ್ 9 ಪ್ಲಸ್ ಇವೊಬ್ಬ 2. 16 ಪ್ಲಸ್ 9 ಪ್ಲಸ್ 23 ಪ್ಲಸ್ ಅವರಿಬ್ರು. 23 ಪ್ಲಸ್ 2 25 ಆಯಿತು. 16 ಪ್ಲಸ್ 9 25 ಆಯಿತು. 25 ಪ್ಲಸ್ 25 50 ಆಯ್ತು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದೊಂದು ಲಾಸ್ಟ್ ಕ್ವಶನ್ ಐತೆ. ಈ ಕ್ವಶನ್ ಹೋಮ್ವರ್ಕ್ ತಗೊಳ್ರಿ, ಸ್ಕ್ರೀನ್ಶಾಟ್ ತಗೊಳ್ರಿ. ಈ ಕ್ವಶನ್ ಹೋಮ್ವರ್ಕ್ ಐತೆ, ನೀವು ಇದರ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಓಕೆ, ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಏನೇ ಡೌಟ್ ಇದ್ರು ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ಗೋಸ್ಕರ ನಾನು ಗ್ರೂಪಲ್ಲಿ PDF ಕೂಡ ಕಳಿಸಿದ್ದೀನಿ. ಇನ್ನೂ ಹೆಚ್ಚಿಗೆ PDF ಬೇಕಾಗಿತ್ತು, ಇನ್ನೂ ಹೆಚ್ಚಿಗೆ ಕ್ವಶನ್ಸ್ಗಳು ಬೇಕಾಗಿದ್ದರೆ ಹೇಳ್ರಿ, ನಾನು ಅವು ಇನ್ನೂ PDFಗಳು ಇದಾವೆ ನನ್ನ ಹತ್ರ, ಸೆಂಡ್ ಮಾಡ್ತೀನಿ. ಓಕೆ, ಅಲ್ಲಿ ಡೌಟ್ ಬಂದರೂ ಕೂಡ ನೀವು ಆ ಡೌಟ್ಸ್ಗಳನ್ನು ಕೇಳ್ಬೋದು. ಅವುಗಳ ವಿಡಿಯೋ ಸೊಲ್ಯೂಷನ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ.
ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.